ಶೀರ್ಷಿಕೆಯಿಂದಲೇ ಗಮನ ಸೆಳೆದ ಸ್ಯಾಂಡಲ್ವುಡ್ನ ಚಿತ್ರ ಎಡಗೈಯೇ ಅಪಘಾತಕ್ಕೆ ಕಾರಣ ತೆರೆ ಕಂಡಿತು. ಪಂಚರಂಗಿ ಸಿನಿಮಾದ ಬಳಿಕ ದಿಗಂತ್ ಹಾಗೂ ನಿಧಿ ಸುಬ್ಬಯ್ಯ ಅವರು ಒಂದಾಗಿ ಚಿತ್ರದಲ್ಲಿ ನಟಿಸಿದ್ದಾರೆ. ಬಲ್ಗೈಲ್ ಕೊಡ್ರೆ ಎಡಗೈಲ್ ಕೊಡ್ತಿದ್ದೀರಾ? ಶಿವಮೊಗ್ಗದ ಚಿತ್ರಮಂದಿರಗಳಲ್ಲಿ ಚಿತ್ರ ವೀಕ್ಷಿಸಿದ ಸಿನಿಪ್ರಿಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಹೀಗೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಪೇಷನ್ಸ್ ಅಲ್ಲಿ ನೋಡಬೇಕು. ಸ್ವಲ್ಪ ಸೈಕಲಾಜಿಕಲ್ ಇದಾಗುತ್ತೆ. ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ ಅರ್ಥ ದಿಗಂತ್ ಆಕ್ಟಿಂಗ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ನೋಡ್ಬೋದು. ಫಸ್ಟ್ ವಾಚ್ ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ನೈಸ್ ಮೂವಿ, ತುಂಬಾ ಚೆನ್ನಾಗಿತ್ತು. 1 hour ಅಲ್ಲಿ 1 night ಅಲ್ಲಿ ನಡೆಯುವಂತಹ ಮೂವಿ. ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿತ್ತು. ಹೊಸ ಪಾತ್ರಗಳಲ್ಲಿ ದಿಗಂತ್ ಅವರೆಲ್ಲರೂ ಕೂಡ ನೋಡಿದೀವಿ. ತುಂಬಾ ಹಾಯ್, ಜಸ್ಟ್ ಈಗ ತಾನೇ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನೋಡಿದೆ. ತುಂಬಾ ಇಷ್ಟ ಆಯ್ತು. ದಿಗಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ದಿಗಂತ್ ಅವರ ಕಂಬ್ಯಾಕ್ ಅನ್ಸುತ್ತೆ ನೋಡಿದ್ರೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, OTTಗೆ ಅಂತ ಕಾಯ್ಬೇಡಿ. ತುಂಬಾ ಚೆನ್ನಾಗಿದೆ. ಈ ವೀಕೆಂಡಿಗೆ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗುವಂತ ಒಳ್ಳೆ ಸಿನಿಮಾ. ಪ್ಲೀಸ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಚೆನ್ನಾಗಿದೆ. ಕನ್ನಡದಲ್ಲಿ ಥ್ರಿಲ್ಲಿಂಗ್ ಫಿಲಮ್ ಅಂದರೆ ಇದೆ, ಸೂಪರ್ ಫಿಲ್ಮು. ಪ್ರತಿಯೊಂದು ಸಿಚುವೇಶನ್ ಒಂಥರ ನೆಕ್ಸ್ಟ್ ನೋಡಬೇಕು ಅಂತ ಅನ್ಸುತ್ತೆ. ಆಮೇಲೆ ಮೆಸೇಜ್ ಎಲ್ಲ ಇದೆ, ಸೂಸೈಡ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಮೆಸೇಜ್ ಇದೆ. ಬಟ್ ಆ ಫಿಲ್ಮನ್ನು ಕಟ್ಟಾಕತ್ತೆ, ಪ್ರತಿಯೊಬ್ಬರನ್ನು ನೋಡಬೇಕು ಅನ್ನೋದಿದೆ. ಅದು ಸೂಪರ್ ಫಿಲ್ಮ್. ಈ ಅಪಘಾತಕ್ಕೆ ಕಾರಣ ಇದೇನು ಫಿಲಮ್ ಇದೆ, ಒನ್ ಆಫ್ ದ ಬೆಸ್ಟ್ ಫಿಲಮ್ ಅಂತ ಹೇಳ್ಬೋದು. ಹೊಸ ಡೈರೆಕ್ಟರು, ಸೊ ಆ್ಯಕ್ಟಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. OTT ನೋಡಿದ್ರೆ ಈ ಥರ ಫೀಲ್ ಸಿಗಲ್ಲ. ಥಿಯೇಟ್ರಿಗೆ ಬಂದು ನೋಡಿ. ಎಡಗೈ ಅಪಘಾತಕ್ಕೆ ಕಾರಣ ಇಸ್ ಬೆಸ್ಟ್ ಫಿಲಮ್. ಈಸ್ಟ್ ಆರ್ ವೆಸ್ಟ್, ಲೆಫ್ಟ್ ಹ್ಯಾಂಡ್ ಇಸ್ ದ ಬೆಸ್ಟ್. ರಿವ್ಯೂ ಕೇಳ್ಬಿಡಿ, ಡೈರೆಕ್ಟ್ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿತ್ತು. ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇತ್ತು. ದಿಗಂತ್ ಆ್ಯಕ್ಟಿಂಗು, ಪ್ರತಿಯೊಬ್ಬರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಸಿನಿಮಾ ಚೆನ್ನಾಗಿದೆ ಸರ್. ದಿಗಂತ್ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಟೋಟಲ್ ಸ್ಕ್ರೀನ್ ಪ್ಲೇ ವೈಸು, ಸ್ಟೋರಿ ವೈಸು ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ಬಂದರೆ ಸಿನಿಮಾಗೆ ಒಳ್ಳೆ ಗುಡ್ ಫಿಲ್ಮ್.